ನಮಸ್ತೆ ಗೆಳೆಯರೇ, ಇವತ್ತು ನಾನು ಈಸಿಯಾದ ಮೆಂತ್ಯ ಸೊಪ್ಪಿನಿಂದ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ 10-15 ಬಿಡಿಸಿರುವಂತಹ ಬೆಳ್ಳುಳ್ಳಿ ಹೆಸರುಗಳು, 3 ಇಂಚು ಶುಂಠಿ, ಒಂದು 10 ಹಸಿಮೆಣಸಿನ್ಕಾಯಿ, 5 ಕಟ್ ಮಾಡಿರುವಂತಹ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಂತರ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಫ್ರೈಡ್ ರೈಸ್ಗೆ ಬೇಕಾದಷ್ಟು ಎಣ್ಣೆ ಮತ್ತು ಇದಕ್ಕೆ ನಾನು ಮಸಾಲೆ ಸಾಮಾನುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಪಲಾವ್ ಎಲೆ, 5 ಲವಂಗ, 2 ಇಂಚು ಚಕ್ಕೆ, 1 ಸ್ಪೂನ್ ಜೀರಿಗೆ, 2 ಏಲಕ್ಕಿ. ಸ್ವಲ್ಪ ಕೆಂಪಗಾದ ಮೇಲೆ 3 ದೊಡ್ಡದಾದಂತಹ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಹುರ್ಕೊಬೇಕು. ಇದಾದ ನಂತರ ಸಣ್ಣಗೆ ಕಟ್ ಮಾಡಿರುವಂತಹ ಕ್ಯಾರೆಟು, ಬೀನ್ಸು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು, ತರಕಾರಿ ಎಲ್ಲ ಉಪ್ಪು ಹಿಡಿಬೇಕಲ್ವ, ಅದಕ್ಕೋಸ್ಕರ. ಅದಾದಮೇಲೆ ರುಬ್ಬಿರೋಂತಹ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಹೋಗಬೇಕು ಮಸಾಲೆದು. ನಂತರ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿಕೊಂಡಿರುವಂತಹ ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊಪ್ಪಿನಿಂದ ಹಸಿ ವಾಸನೆ ಎಲ್ಲ ಹೋಗಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ತಿಕ್ನೆಸ್ ಬರೋ ಹಾಗೆ ಗ್ರೇವಿ ಥರ ಆಗಬೇಕು. ಇದಾದಮೇಲೆ ನಾವು ಬೇಯಿಸಿರುವಂತಹ ಅನ್ನ ಹಾಕ್ಕೊಂಡು ಚೆನ್ನಾಗಿ ಪೂರ್ತಿ ಮಸಾಲೆ ಹಿಡಿಯೋಕ್ಕೆ ಕಲಿಸ್ಕೊಬೇಕು. ನೀಟಾಗಿ ಕಲಿಸ್ಕೊಬೇಕು. ನೋಡಿ, ಈಗ ಬಿಸಿ ಬಿಸಿಯಾದ ಮೆಂತ್ಯ ಸೊಪ್ಪಿನ ಫ್ರೈಡ್ ರೈಸ್ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.